ಈ ವ್ಲಾಗಲ್ಲಿ ನಿಮಗೆ ಬ್ಯಾಂಗ್ಳೂರ್ ಟು ಊಟಿ ಟ್ರಾವೆಲ್ ಮಾಡೋಕ್ಕೆ ಬೆಸ್ಟ್ ಟ್ರಾವೆಲ್ ರೂಟ್, ಊಟಿ ರೀಚ್ ಆದಮೇಲೆ ಎಲ್ಲಿ ಸ್ಟೇ ಮಾಡಿದ್ರೆ ಚೆನ್ನಾಗಿರುತ್ತೆ, ಊಟಿಯಲ್ಲಿ ಟೂರಿಸ್ಟ್ ಫೇಮಸ್ ಪ್ಲೇಸಸ್ ಯಾವ್ದು ಅನ್ನೋದನ್ನು ತಿಳಿಸ್ತೀನಿ. ನನ್ನ ವ್ಲಾಗ್ನ ಫುಲ್ ಎಂಡ್ ತನಕ ನೋಡಿ ಎಂಜಾಯ್ ಮಾಡಿ. ಬ್ಯಾಂಗ್ಳೂರಲ್ಲಿ ಇರೋ ಚಳಿ ಸಾಲ್ತಾ ಇಲ್ಲ ಅಂತ ಇನ್ನೂ ಸ್ವಲ್ಪ ಜಾಸ್ತಿ ಚಳಿ ಬೇಕು ಅಂತ ಹೊರಟಿದ್ದು ಊಟಿ ಕಡೆಗೆ. ಊಟಿಗೆ ಹೋಗೋಕ್ಕೆ ನಾನು ಚೂಸ್ ಮಾಡಿರೋ ರೂಟು ಬ್ಯಾಂಗ್ಳೂರು, ಮೈಸೂರು, ಗುಂಡ್ಲುಪೇಟೆ, ಬಂಡೀಪುರ ಫಾರೆಸ್ಟ್, ಅಲ್ಲಿಂದ ಡೈರೆಕ್ಟ್ ಊಟಿ. ಬೆಳಿಗ್ಗೆ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದೆ. 8 ಗಂಟೆಗೆ ಮೈಸೂರು ರೀಚ್ ಆದ್ವಿ. ಅಲ್ಲೇ ಒಳ್ಳೆ ನಾಷ್ಟ ಮಾಡಿಕೊಂಡು 10 ಗಂಟೆಗೆ ಬಂಡೀಪುರ ಕಾಡ್ಗೆ ಎಂಟ್ರಿ ಆದ್ವಿ. ಕಾಡಲ್ಲಿ ಹೋಗ್ತಾ ನಮಗೆ ಫಸ್ಟ್ ಕಂಡಿದ್ದು ನಮ್ಮ ರಾಷ್ಟ್ರ ಪಕ್ಷಿ ನವಿಲು, ಒಂದು ರಾಶಿ ಜಿಂಕೆಗಳು, ಒಂದೇ ಒಂದು ಆನೆ. ಈ ಆನೆ ಹೆಸರು ನನಗೆ ಗೊತ್ತಿಲ್ಲ, ಸಾಕಿರೋ ಆನೆ ಅಂತ ಗೊತ್ತಾಯಿತು. ಎಲ್ಲಿ ಹೋದರೂ ನಾನು ನಿನ್ನ ಹಿಂದೆ ಅಂತ ನನಗೆ ಒಂದು ಇಂಪಾರ್ಟೆಂಟ್ ಆಫೀಸ್ ಕಾಲ್ ಇತ್ತು. ನನಗೆ ಈ ಕಡೆ ಆಫೀಸ್ ಕೆಲಸನೂ ಆಗಬೇಕು, ನನ್ನ ಟ್ರಾವೆಲ್ ಕೂಡ ಆಗಬೇಕು. ಆಫೀಸ್ ಮೀಟಿಂಗ್ ಮುಗಿಸೋಕ್ಕೆ ನನಗೆ ಇಂಟರ್ನೆಟ್ ಬೇಕಾಗಿತ್ತು. ನಾನು ಮಾಸಿನಗುಡಿ ಅನ್ನೋ ಊರಲ್ಲಿ ಸ್ಟಾಪ್ ಮಾಡಿದೆ. ಊರೇನೋ ಚೆನ್ನಾಗಿತ್ತು, ನಮ್ಮದೇ ಊರು ಅನ್ನೋ ಥರ ಊರೆಲ್ಲ ತಿರುಗಿದ್ವಿ. ಕೆಲಸ ಮುಗಿದ್ಮೇಲೆ ಈ ಅಂಕಲ್ನ ಮಾತಾಡಿಸ್ವಿ. ಈ ಅಂಕಲ್ ಹೆಸರು ಮುತ್ತುರಾಜ್ ಅಂತ. ಇವ್ರ ಹತ್ರ ಇರೋ 1100 ಫೋನ್ ನೋಡಿ ನನಗೆ ಶಾಕ್ ಆಯಿತು. ಈ ಮೊಬೈಲ್ನ 26 ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರಂತೆ. ಈ ಫೋನ್ ನೋಡಿ ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಬದಲು ಓಲ್ಡ್ ಈಸ್ ಟೂ ಸ್ಟ್ರಾಂಗ್ ಅಂತ ಹೇಳ್ಬೇಕನ್ನಿಸ್ತು. ಆಫೀಸ್ ಕೆಲಸ ಮುಗೀತು, ಇನ್ನು 3 ದಿನ ನೆಮ್ಮದಿ ಅಂದ್ಕೊಂಡು ಮುಂದೆ ಹೊರಟೆ. ಬೈ ರೋಡ್ ಊಟಿಗೆ ನೀವು ಬ್ಯಾಂಗ್ಳೂರು, ಸೇಲಂ, ಈ ರೋಡ್, ತಿರುಪುರ್ ಹೋಗಿ ಊಟಿಗೆ ಹೋಗ್ಬೋದು. ಇದು 24x7 ಓಪನ್ ಇರೋ ರೂಟ್. ನೀವೇನಾದರೂ ಮೈಸೂರು ಮೇಲೆ ಹೋಗ್ತೀರಾ ಅಂದರೆ ನೀವು ಮೈಸೂರು, ಗುಂಡ್ಲುಪೇಟೆ, ಬಂಡೀಪುರ, ಗುಡ್ಡಲೂರು, ಅಲ್ಲಿಂದ ಊಟಿಗೆ ಹೋಗ್ಬೋದು. ಈ ರೂಟಲ್ಲಿ ಹೋಗೋಕ್ಕೆ ನೀವು ಬಂಡೀಪುರ ಫಾರೆಸ್ಟ್ ಎಂಟ್ರಿ ಟೈಮಿಂಗ್ಸ್ ನೋಡ್ಕೊಂಡು ಹೋಗಬೇಕು. ಫಾರೆಸ್ಟ್ ಎಂಟ್ರಿ ಟೈಮಿಂಗ್ಸ್ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಮಾತ್ರ. ತಮಿಳ್ನಾಡು ರೂಟ್ ಮೇಲೆ ಹೋದರೆ 400 ಕಿಲೋಮೀಟರ್ ಆಗುತ್ತೆ ಆ್ಯಂಡ್ ಆಲ್ಮೋಸ್ಟ್ 8 ಅವರ್ಸ್ ಜರ್ನಿ. ಅದೇ ನೀವು ಮೈಸೂರು ರೂಟ್ ಮೇಲೆ ಹೋದರೆ 300 ಕಿಲೋಮೀಟರ್ ಆಗುತ್ತೆ, ಆಲ್ಮೋಸ್ಟ್ 6 ಅವರ್ ಜರ್ನಿ ಅನ್ಬೋದು. ಬಂಡೀಪುರ ಫಾರೆಸ್ಟ್ ಆದಮೇಲೆ ನಾನು ತೆಪ್ಪಕಾಡು ಅನ್ನೋ ಊರ ಹತ್ರ ಲೆಫ್ಟ್ ತಗೊಂಡೆ. ಅದು ಊಟಿಗೆ ಹೋಗೋಕ್ಕೆ ಶಾರ್ಟ್ಕಟ್ ರೂಟ್. ಈ ರೂಟಲ್ಲಿ ಲೋಕಲ್ಸ್ ಮಾತ್ರ ಎಂಟ್ರಿ ಇರುತ್ತೆ ಅಂತಾರೆ, ಆದರೆ ಅವತ್ತು ನನ್ನ ಲಕ್ ಚೆನ್ನಾಗಿತ್ತು ಅನಿಸುತ್ತೆ. ನಾನು ಸೀದಾ ಹೋಗ್ಬಿಟ್ಟೆ, ಯಾರು ಏನೂ ಕೇಳಲಿಲ್ಲ. ಇಲ್ಲಾಂದರೆ ನಾವು ಗುಡ್ಡಲೂರು ಅನ್ನೋ ಊರಿಗೆ ಹೋಗಿ ಅಲ್ಲಿಂದ ಸುತ್ತ ಹಾಕೊಂಡು ಊಟಿಗೆ ಹೋಗಬೇಕಿತ್ತು. ಇದು 25 ಕಿಲೋಮೀಟರ್ ಎಕ್ಸ್ಟ್ರಾನೂ ಆಗ್ತಿತ್ತು. ಈ ರೂಟ್ ನನಗೆ ಒಳ್ಳೆ ಡ್ರೈವಿಂಗ್ ಮಜಾ ಕೊಡ್ತು. ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಘಾಟ್ ರೋಡ್ ಮತ್ತು ಹೇರ್ ಪಿನ್ ಬೆಂಡ್ ರೋಡ್ಸ್. ಅಲ್ಲಿ ಕಾರ್ ಓಡಿಸೋ ಮಜಾ ನನಗೆ ಸಖತ್ ಥ್ರಿಲ್ ಕೊಡ್ತು. 11 ಆಗಿತ್ತು. ಈ ಘಾಟ್ ರೋಡಲ್ಲಿ ಹೋಗ್ತಾ ಮೋಡ ಒಳಗೆ ಹೋಗೋ ಫೀಲ್ ಬಂದಿತ್ತು. ಹೋಗ್ತಾ ದಾರಿಯಲ್ಲಿ ನಿಲ್ಲಿಸಿ ಕಣ್ಣಿಗೆ ಕಾಣಿಸೋ ಒಳ್ಳೊಳ್ಳೆ ವ್ಯೂಸ್ನ ನೋಡ್ಕೊಂಡು ಹೋದ್ವಿ. ಊಟಿ ರೀಚ್ ಆಗೋಷ್ಟರಲ್ಲಿ ಗಂಟೆ ಮಧ್ಯಾಹ್ನ 12:30 ಆಗಿತ್ತು. ಈ ಊಟಿನ ಕ್ವೀನ್ ಆಫ್ ಹಿಲ್ಸ್ ಅಂತಾನೆ ಕರೀತಾರೆ. ಅಲ್ಲಿ ಇರೋ ನ್ಯಾಚುರಲ್ ಗ್ರೀನರಿ, ಕೋಲ್ಡ್ ವೆದರ್ ಮತ್ತು ಟೀ ಎಸ್ಟೇಟ್ಸ್, ಮೋಡಗಳಿಂದ ಮುಚ್ಚಿದ ಬೆಟ್ಟಗಳು ಮತ್ತು ಯಾವಾಗಲೂ ಪೀಸ್ಫುಲ್ ಆಗಿರೋ ಲೊಕೇಶನ್. ಬ್ರಿಟಿಷ್ ಅವರು ಈ ಊಟಿನ ಸಮ್ಮರ್ ಟೈಮಲ್ಲಿ ವಿಶ್ರಾಂತಿಗಾಗಿ ಬಳಸಿದ್ರಂತೆ. ಇಲ್ಲಿ ಇವಾಗಲೂ ನೀವು ಓಲ್ಡ್ ಸ್ಟೈಲಲ್ಲಿ ಕಟ್ಟಿರೋ ಬಿಲ್ಡಿಂಗ್ಸ್ನ ನೋಡ್ಬೋದು. ಊಟಿ ಎತ್ತರದ ಪ್ರದೇಶದಲ್ಲಿರೋದ್ರಿಂದ ಇಲ್ಲಿ ವೆದರ್ ಯಾವಾಗಲೂ ಕೋಲ್ಡ್ ಆಗೇ ಇರುತ್ತೆ. ಜೊತೆಗೆ ವರ್ಲ್ಡ್ ಫೇಮಸ್ ಆಗಿರೋ ಊಟಿ ಟಾಯ್ ಟ್ರೈನ್ ಇಲ್ಲಿನ ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್. ಊಟಿಯಲ್ಲಿ ನಾನು 115 ವರ್ಷದ ಹಳೆ ಬಂಗ್ಲೋನ ಬುಕ್ ಮಾಡಿದ್ದೆ. ನಾವು ಅಲ್ಲೇ ಸ್ಟೇ ಮಾಡಿದ್ದು. ಇದು ಇರೋದು ಊಟಿನ ಒಂದು ಮೂಲೆಯಲ್ಲಿ, ಅಂದರೆ ದೊಡ್ಡ ಬೆಟ್ಟ ಪೀಕ್ ತುದಿಯಲ್ಲಿ. ಈ ಸ್ಟೇಯಿಂದ ಫುಲ್ ಊಟಿ ಕಾಣುತ್ತೆ. ನನಗೆ ಸ್ವಲ್ಪ ಪೀಸ್ಫುಲ್ ಲೊಕೇಶನ್ ಬೇಕಾಗಿತ್ತು. ಈ ಬಂಗ್ಲೋ ಆ್ಯಂಡ್ ಸ್ಟೇ ಬಗ್ಗೆ ನಿಮಗೆ ಜಾಸ್ತಿ ಡೀಟೇಲ್ಸ್ ಬೇಕಂದರೆ ನಾನು ಈ ಸ್ಟೇ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡಿ ನೀವು ಈ ಬಂಗ್ಲೋ ಬಗ್ಗೆ ತಿಳ್ಕೊಬಹುದು. ಈ ಬಂಗ್ಲೋ ಗಾರ್ಡನಲ್ಲಿ ಕೂತು ವ್ಯೂವ್ನ ನೋಡ್ತಾ ಇದ್ದರೆ ಲೋಕನೇ ಮರ್ತೋಗ್ತೀವಿ. ನಾವಿದ್ದಿದ್ದು ಡಿಸೆಂಬರ್ ಟೈಮಲ್ಲಿ. ಅದೇ ನೀವು ಸೆಪ್ಟೆಂಬರ್, ಅಕ್ಟೋಬರಲ್ಲಿ ಬಂದರೆ ವ್ಯೂವ್ಸ್ ಈ ಥರ ಕಾಣಿಸುತ್ತೆ. ಈ ಬಂಗ್ಲೋ ಗಾರ್ಡನಲ್ಲಿ ಕೂತು ಬಿಸಿ ಊಟಿ ಟೀ ಮತ್ತು ಬಿಸಿ ಪಕೋಡ ತಿಂತ ಒಳ್ಳೆ ವ್ಯೂಸ್ನ ಎಂಜಾಯ್ ಮಾಡಿದ್ವಿ. ಗಂಟೆ ಮಧ್ಯಾಹ್ನ 2 ಗಂಟೆ ಆಗಿದ್ದರೂ ಇನ್ನೂ ಬೆಳಿಗ್ಗೆ 6 ಗಂಟೆ 7 ಗಂಟೆ ಅನ್ನೋ ಥರನೇ ಫೀಲ್ ಆಗ್ತಾಯಿತ್ತು. ಈ ಬಂಗ್ಲೋನ ಬುಕ್ ಮಾಡಿಕೊಂಡ್ರೆ ನೀವು ಮೋಡಗಳ ಒಳಗಡೆನೇ ಇರೋ ಥರ ಇರುತ್ತೆ, ಆದರೆ ಚಳಿ ಮಾತ್ರ 16 ಡಿಗ್ರಿ ತನಕ ಇರುತ್ತೆ. ನಾನು 2 ಸಾಕ್ಸ್, 3 ಟೀ ಶರ್ಟ್, ಅದ್ರ ಮೇಲೆ ಕೋಲ್ಡ್ ಜಾಕೆಟ್ನ ಹಾಕ್ಕೊಂಡಿದ್ದೆ. ಚಳಿ ನಡುಗ್ತಿದ್ದ ನಮಗೆ ಸ್ವಲ್ಪ ಬೆಂಕಿ ಕಾಯಿಸೋಣ ಅಂತ ಅನಿಸ್ತು. ಬೆಂಕಿ ಏನೋ ಹಾಕಿಸ್ಕೊಂಡ್ವಿ. ಬೆಂಕಿ ಒಳಗಡೆ ಕೈ ಇಟ್ಟರು ಚಳಿ ಮಾತ್ರ ಕಮ್ಮಿ ಆಗಲಿಲ್ಲ. ಈ ಬೆಂಕಿನ ತೊಗೊಂಡು ನಾನು ಜೋಬಲ್ಲಿ ಹಾಕ್ಕೊಂಡು ಬಿಡೋಣ ಅನಿಸ್ತು. ಇಷ್ಟು ಚಳಿಯಲ್ಲಿ ಬೆಂಕಿ ಏನೂ ಪ್ರಯೋಜನ ಆಗಲಿಲ್ಲ. ಊಟ ಮಾಡೋ ಟೈಮ್ ಆಯಿತು. ನಮ್ಮ ಪುಣ್ಯಕ್ಕೆ ಊಟ ಬಿಸಿ ಮಾಡಿದರು. ಹೊಟ್ಟೆ ತುಂಬ ತಿಂದು ನಿದ್ದೆಗೆ ಜಾರಿದ್ವಿ. ನೀವೇನಾದರೂ ಈ ಬಂಗ್ಲೋ ಬುಕ್ ಮಾಡ್ಕೊತೀರಾ ಅಂದರೆ ಅಡಿಷ್ನಲ್ ಹೊಚ್ಕೊಳಕ್ಕೆ 2 ಬ್ಲ್ಯಾಂಕೆಟ್ಸ್ನ ತೊಗೊಂಡು ಹೋಗಬೇಕು. ಅಲ್ಲಿ ರೂಮಲ್ಲಿ ಅವ್ರು ಕೊಡೋ ಬ್ಲ್ಯಾಂಕೆಟ್ ನಿಮಗೆ ಸಾಲೋದೇ ಇಲ್ಲ. ನಾನು ನನ್ನ ಕಾರಲ್ಲಿ ಯಾವಾಗಲೂ ಬ್ಲ್ಯಾಂಕೆಟ್ ಸ್ಟಾಕ್ ಇಟ್ಟಿರ್ತೀನಿ. ಪುಣ್ಯಕ್ಕೆ ಅದು ಇದ್ದಿದ್ದಕ್ಕೆ ನನಗೆ ಬೆಚ್ಚಗೆ ಇತ್ತು. ಮಾರನೇ ದಿನ ಬೆಳಿಗ್ಗೆ ಎದ್ದಾಗ ಚಳಿ ಅಭ್ಯಾಸ ಆಗಿತ್ತು.
ನಾವು ಹಿಂಗೆ ಕೋಲ್ಡ್ ಜಾಕೆಟ್ಸ್ ಹಾಕೊಂಡಿದ್ರೆ ಏನು ಮಜಾ ಬರಲ್ಲ ಅಂತ ನಾರ್ಮಲ್ ಬಟ್ಟೆ ಹಾಕೊಂಡು ಚಳಿನ ಎಂಜಾಯ್ ಮಾಡ್ತಾ ಮಾಡ್ತಾ ಒಳ್ಳೆ ಬಿಸಿ ಬಿಸಿ ಇಡ್ಲಿ ದೋಸೆ ನಾಷ್ಟ ಮಾಡಿದ್ವಿ. ಈ ಬಂಗ್ಲೋ ಅಲ್ಲಿ ಫುಡ್ ಅಂತೂ ಸಖತ್ತಾಗಿರುತ್ತೆ. ನಾನು ಈ ಬಂಗ್ಲೋನ ಹಾಸ್ಪಿಟಾಲಿಟಿ ಆ್ಯಂಡ್ ಫುಡ್ಗೆ ಮಾತ್ರ 10/10 ಕೊಡ್ತೀನಿ. ಆದರೆ ಈ ಬಂಗ್ಲೋ ಅಷ್ಟು ಲಕ್ಸುರಿಯಾಗಿ ಕಾಣಲ್ಲ, ಬಟ್ ನೀಟ್ ಆ್ಯಂಡ್ ಕ್ಲೀನ್ ಮತ್ತು ಫುಡ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನಾಷ್ಟ ಮಾಡಿ ಸ್ವಲ್ಪ ಊಟಿ ತಿರ್ಗೋಣ ಅಂತ ನಾವು ಮೊದಲು ಹೊಟ್ಟಿದ್ದು ಊಟಿ ಲೇಕ್ಗೆ. ಅಲ್ಲಿ ಇರೋ ಜನನ ನೋಡಿ ಬೋಟಿಂಗ್ ಹೋಗ್ಬೇಕಂತೂ ಅನಿಸ್ಲಿಲ್ಲ. ಊಟಿ ಲೇಕ್ ಅಷ್ಟು ಏನು ಸ್ಪೆಷಲ್ ಅನಿಸ್ಲಿಲ್ಲ, ಜಸ್ಟ್ ಆ ಲೊಕೇಶನ್ನ ನೋಡಿ ಎಂಜಾಯ್ ಮಾಡಿದ್ವಿ. ಇನ್ನು ಬೋಟಿಂಗ್ ಎಲ್ಲಿ ಬೇಕಾದರೂ ಹೋಗ್ಬೋದು ಅಂತ ಅಲ್ಲಿ ಇರೋ ಪ್ರೈಸಸ್ನ ನೋಡಿ ಬೋಟಿಂಗ್ ಮಾಡೋಕ್ಕೆ ವರ್ತ್ ಅನಿಸ್ಲಿಲ್ಲ. ಅಲ್ಲಿಂದ ಹೊಟ್ಟು ಅಲ್ಲೇ ನಿಯರೆಸ್ಟ್ 4 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋ ನಮ್ಮ ಕರ್ನಾಟಕ ಸಿರಿ ಹಾರಿಕಲ್ಚರ್ ಗಾರ್ಡನ್ಗೆ ಹೋದ್ವಿ. ನಮ್ಮ ಕರ್ನಾಟಕದ ಆ ಹಾರಿಕಲ್ಚರ್ನ ನೋಡೋಕ್ಕೆ 2 ಕಣ್ಗಳು ನಿಜವಾಗ್ಲೂ ಸಾಲಲ್ಲ. ಈ ಪ್ಲೇಸ್ಗೆ ಹೋದ್ಮೇಲೆ ವರ್ತ್ ಅನಿಸ್ತು. ಗಾರ್ಡನ್ ತುಂಬ ದೊಡ್ಡದಾಗಿರೋದ್ರಿಂದ ಅಷ್ಟೊಂದು ಜನ ಇದ್ದಾರೆ ಅನಿಸ್ಲಿಲ್ಲ, ಬಟ್ ಗಾರ್ಡನ್ ಅಲ್ಲಿಂದ ಕಾಣೋ ವ್ಯೂಸ್ ಮಾತ್ರ ಸಕ್ಕತ್ತಾಗಿತ್ತು. ಇಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಇದೆ, ಅಲ್ಲಿಂದ ಊಟಿ ವ್ಯೂಸ್ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ. ಈ ಥರನೇ ಊಟಿಯಲ್ಲಿ ನೋಡುವಂಥ ಪ್ಲೇಸಸ್ ಅಂದರೆ ಬೊಟಾನಿಕಲ್ ಗಾರ್ಡನ್. ಇದು ಫ್ಲವರ್ಸ್ಗೆ ಫೇಮಸ್. ನಿಮಗೆ ಹೂವುಗಳು ನೋಡೋಕ್ಕೆ ಇಷ್ಟ ಅಂದರೆ ಈ ಪ್ಲೇಸಸ್ಗೆ ಹೋಗ್ಬೋದು. ನೆಕ್ಸ್ಟ್ ಗೌರ್ನಮೆಂಟ್ ಮ್ಯೂಸಿಯಮ್ಗೆ ಹೋದರೆ ಓಲ್ಡ್ ಊಟಿ ಥಿಂಗ್ಸ್ನ ನೋಡ್ಬೋದು. ರಾಕ್ ಟೀ ಗಾರ್ಡನ್, ಅಲ್ಲಿಗೆ ಹೋದರೆ ನೀವು ಟೀ ಎಸ್ಟೇಟ್ ಮಧ್ಯೆ ನಿಂತು ಫೋಟೋಸ್ನ ತಗೋಬೋದು. ಊಟಿ ಟ್ರೀ ಪಾರ್ಕ್, ಇದು ನೀಲಗಿರೀಸ್ ಟ್ರೀ ಇರೋವಂಥ ಒಂದು ದೊಡ್ಡ ಪಾರ್ಕು. ಇಲ್ಲಿ ನೀಲಗಿರೀಸ್ ಟ್ರೀ ಮಧ್ಯೆ ನಿಂತು ಫೋಟೋಶೂಟ್ನ ಮಾಡಿಸ್ಕೋಬೋದು. ಇದೆಲ್ಲಕ್ಕಿಂತ ಊಟಿಯಲ್ಲಿ ಸ್ಪೆಷಲ್ ಅಂದರೆ ಊಟಿ ಟಾಯ್ ಟ್ರೈನ್. ಈ ಎಕ್ಸ್ಪೀರಿಯನ್ಸ್ ಅಂತೂ ನಿಮಗೆ ಎಲ್ಲೂ ಸಿಗಲ್ಲ, ಬಟ್ ಇದಕ್ಕೆ ನೀವು ಅಡ್ವಾನ್ಸ್ ಆಗಿ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡು ಹೋಗಿರಬೇಕು. ಈ ಟಾಯ್ ಟ್ರೈನ್ ನಿಮಗೆ ಬೆಟ್ಟಗಳ ಮಧ್ಯೆ ಹೋಗುತ್ತೆ ಆ್ಯಂಡ್ ಅಲ್ಲಿನ ವ್ಯೂಸ್ ಆ್ಯಂಡ್ ಅಲ್ಲಿ ಬೆಟ್ಟ ಒಂದು ಇಳಿಯೋ ಅಂಥ ಟ್ರೈನ್ನ ಆ ಒಂದು ಬ್ಯೂಟಿಫುಲ್ ವ್ಯೂವ್ನ ಎಂಜಾಯ್ ಮಾಡೋಕ್ಕೆ ನೀವು ಈ ಟಾಯ್ ಟ್ರೈನಲ್ಲಿ ಹೋಗಲೇಬೇಕಾಗುತ್ತೆ. ಊಟಿ ಫುಲ್ ಡೇ ಟ್ರಿಪ್ ಮುಗಿಸ್ಕೊಂಡು ಅಲ್ಲಿಂದ ನಾನು ಹೊಟ್ಟಿದ್ದು ಕೊಯಂಬತ್ತೂರ್ಗೆ ಹೋಗೋವಾಗ ನನಗೆ ಕಾಣಿಸಿದ್ದು ಈ ಒಳ್ಳೆ ವ್ಯೂಸ್. ಇದನ್ನ ನೋಡ್ತಾ ನನಗೆ ಮುಂದಕ್ಕೆ ಹೋಗೋಕ್ಕೆ ಮನಸ್ಸಾಗಲಿಲ್ಲ. ಹೀಗೆ ರೂಟ್ನ ಎಂಜಾಯ್ ಮಾಡಿಕೊಂಡು ಕೊಯಂಬತ್ತೂರು ರೀಚ್ ಆದೆ. ಅಲ್ಲಿ ಒಂದು ಮದುವೆ ಇತ್ತು, ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ರಿಟರ್ನ್ ನಾನು ಬ್ಯಾಂಗ್ಳೂರ್ಗೆ ಬರೋವಾಗ ಚೂಸ್ ಮಾಡಿದ್ದು ಸತ್ಯಮಂಗಲಂ ಫಾರೆಸ್ಟ್ ರೂಟ್. ಅಲ್ಲಿ ಆ ರೂಟಲ್ಲೂ ಕಾರ್ ಓಡಿಸೋಕ್ಕೆ ಒಳ್ಳೆ ಥ್ರಿಲ್ ಕೊಡ್ತು, ಯಾಕಂದರೆ ಅಲ್ಲಿ ಇದ್ದಿದ್ದು 27 ಹೇರ್ ಪಿನ್ ಬೆಂಡ್ಸ್. ಕೊಯಂಬತ್ತೂರಿಂದ ಸತ್ಯಮಂಗಲಂ ಫಾರೆಸ್ಟ್ ಎಂಟ್ರಿ ಆಗಿ ಚಾಮರಾಜನಗರ ಮೈಸೂರಿಗೆ ಬಂದು ಅಲ್ಲಿಂದ ಬ್ಯಾಂಗ್ಳೂರ್ಗೆ ಬಂದು ರೀಚ್ ಆದೆ. ನನ್ನ ಊಟಿ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹೀಗೆ ನಾನು ಟ್ರಾವೆಲ್ ವ್ಲಾಗ್ಸ್ನ ನೋಡೋಕ್ಕೆ ನನ್ನ ಚಾನಲ್ನ ಫಾಲೋ ಮಾಡಿ. ಮತ್ತೆ ಸಿಗ್ತೀನಿ ಊಟಿಯಲ್ಲಿ. ಬಾಯ್.